ಅಬುದಾಬಿ ಮೇಲೆ ಡ್ರೋನ್ ಅಟ್ಯಾಕ್, ಬರಾಕ್ ಪರಮಾಣು ಘಟಕದ ಮೇಲೆ ದಾಳಿ. ಅಬುದಾಬಿ ಮೇಲೆ ಡ್ರೋನ್ ಅಟ್ಯಾಕ್, ಬರಾಕ್ ಪರಮಾಣು ಘಟಕದ ಮೇಲೆ ದಾಳಿ ನಡೀತಾ ಇದೆ. ಪರಮಾಣು ಘಟಕದ ಜನರೇಟರ್ ಸ್ಫೋಟಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಹಾನಿ ಇಲ್ಲ. ಅಣುಧಾರ್ಮಿಕತೆ ವಿಕಿರಣ ಸೋರಿಕೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ನಿರ್ಮಾಣ. ಅಂದ ಹಾಗೆ ಈ ಡ್ರೋನ್ ದಾಳಿ ನಡೆಸಿದ್ದು ಯಾರು? ಟ್ರಂಪ್ಗೆ ಎಚ್ಚರಿಕೆ ಕೊಡಲು ಇರಾನ್ ಈ ಡ್ರೋನ್ ಹಾರಿಸ್ತಾ ಅಥವಾ ಆಕಸ್ಮಿಕವಾಗಿ ಹಾರಿತಾ ಈ ಡ್ರೋನ್? ಅಬುದಾಬಿ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿದೆ. ಬರಾಕ್ ಪರಮಾಣು ಘಟಕದ ಮೇಲೆ ದಾಳಿಯಾಗಿದೆ. ಈ ದಾಳಿ ಹಲವಾರು ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಯಾರು ಮಾಡಿದ್ದು? ಯಾವ ಕಾರಣಕ್ಕೆ ಇಲ್ಲಿ ಸ್ಫೋಟಗೊಂಡಿದೆ? ಅಣುಧಾರ್ಮಿಕತೆ ವಿಕಿರಣ ಸೋರಿಕೆ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ನಿರ್ಮಾಣ ಆಗಿದೆ. ಅಂದ ಹಾಗೆ ಈ ಡ್ರೋನ್ ಯಾರು ನಡೆಸಿದ್ದು, ಈ ದಾಳಿ ಯಾರು ಮಾಡಿದ್ದು ಅನ್ನುವಂಥ ಕುತೂಹಲ ಪ್ರಶ್ನೆ ಇದೆ. ಟ್ರಂಪ್ಗೆ ಎಚ್ಚರಿಕೆ ಕೊಡೋಕೆ ಏನಾದರೂ ಈ ರೀತಿಯಾಗಿ ಇರಾನ್ ಮಾಡ್ತಾ? ಒಂದು ಕಡೆ ಇಲ್ಲಿ ಇರಾನ್ ಏನು ಹೇಳಿದು, ಅಮೆರಿಕ ಏನು ಹೇಳ್ತಾ ಇದೆ, ಈಗಾಗಲೇ ಡೊನಾಲ್ಡ್ ಟ್ರಂಪ್ ಏನು ಮಾತನಾಡಿದ್ರು, ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದೀವಿ ನಾವು ಇರಾನ್ಗೆ. ಹಾರ್ಮುಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ವೈಖರಿ ನಡೀತಾ ಇದೆಯಲ್ಲ, ಈ ರೀತಿಯಾಗಿ ನಡೆದ್ರೆ ಮುಂದೆ ದೊಡ್ಡ ಪರಿಣಾಮ ನೀವು ಮೀರಿಸಬೇಕಾಗುತ್ತೆ ಅಂತ. ಬಟ್ ಇಲ್ಲಿ ಒಂದು ಕಡೆ ಇರಾನ್ ಸಹಿತ ಅದೇ ರೀತಿಯಾದಂಥ ಅದೇ ನಿಲುವನ್ನು ಇಟ್ಕೊಂಡು ಮುಂದಕ್ಕೆ ಸಾಗ್ತಾ ಇದೆ. ಈಗ ಮಧ್ಯಪ್ರಾಚ್ಯದಲ್ಲಿ ಬರಾಕ್ ಪರಮಾಣು ಘಟಕದ ಮೇಲೆ ನಡೆದಂಥ ದಾಳಿ ಏನಿದೆಯಲ್ಲ, ಇದನ್ನ ಮಾಡಿದ್ದೆ ಯಾರು? ಹಾಗಾದ್ರೆ ಸದ್ಯದ ಸ್ಥಿತಿಯನ್ನ ನೋಡಿದಾಗ, ಸದ್ಯದ ಪರಿಸ್ಥಿತಿಯನ್ನ ಅಲ್ಲಿ ನೋಡಿದಾಗ ಅಫ್ಕೋರ್ಸ್ ಇರಾನೇ ಮಾಡಿರಬೇಕು ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಬುದಾಬಿ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿರುವಂಥದ್ದು. ಬರಾಕ್ ಪರಮಾಣು ಘಟಕದ ಮೇಲೆ ದಾಳಿ ಆಗಿದೆ. ಈಗಾಗಲೇ ನೋಡಿ, ಇರಾನ್ ಇಸ್ರೇಲ್ ಯುದ್ಧ, ಅಮೆರಿಕ ಇರಾನ್ ಯುದ್ಧ. ಒಂದು ಕಡೆ ಅಮೆರಿಕ ಈ ಬಾರ್ಡರ್ ದಾಟಿ ನೀನು ಬರಬೇಡ ನಾನು ಬರಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಯುದ್ಧ ನಡೆಸ್ತಾ ಇದೆ. ಒಂದು ಕಡೆ ಇರಾನ್ ಸಹಿತ ಅದೇ ಸಿಚುವೇಶನಲ್ಲಿದೆ. ಈಗಾಗಲೇ ಇರಾನ್ಗೆ ಸಂಬಂಧಪಟ್ಟಂಥ ಟೆಹರಾನ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಇವೆಲ್ಲದರ ಮೇಲೆ ಯಾವ ಮಟ್ಟಿಗೆ ದಾಳಿ ಆಯಿತು, ಎಷ್ಟು ಮಟ್ಟಿಗೆ ಸರ್ವನಾಶ ಆಯಿತು ಅನ್ನುವಂಥದ್ದು ಗೊತ್ತು. ಬಟ್ ಇದನ್ನೆಲ್ಲ ಮುನ್ನೆಲೆಗೆ ಇಟ್ಕೊಂಡು ಇರಾನ್ ಏನಾದರೂ ಟ್ರಂಪ್ಗೆ ಅಂದರೆ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಯುದ್ಧವನ್ನ, ಈ ಒಂದು ದಾಳಿಯನ್ನ ಮಾಡಿದೆಯಾ ಅನ್ನುವಂಥ ಹಲವಾರು ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ.